ಹಾಯ್ ಗೈಸ್, ಎಲ್ಲ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ರೆಸಿಪಿ ಜೊತೆ ಶೇರ್ ಮಾಡ್ಕೊಳ್ಳೋಣ ನಿಮಗೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಯಾರಿಗಾದ್ರೂ ಇಷ್ಟ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಅರ್ಧ ಕೆಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಆ ಚಿಕನ್ನಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಗೆ ಅಚ್ಕಾರದ ಪುಡಿ, ಖಾರಕ್ಕೆ ಅಂತ ಹೇಳಿ ಬರುತ್ತಲ್ವ ಅದು ಎರಡೂ ನಾನು 2 ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ ಹಾಗೆ ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನೆಲ್ಲ ಹಾಕಿ ನಾನು ಮ್ಯಾರಿನೇಟ್ ಮಾಡಿಟ್ಕೊಳ್ಬೇಕು. ಅರ್ಧ ಗಂಟೆ ಅಥವಾ 1 ಅವರ್ ಟೈಮ್ ಇದೆ ನಿಮಗೆ. 1 ಅವರ್ ಮ್ಯಾರಿನೇಟ್ ಮಾಡಿದ್ರೆ ತುಂಬ ಚಿಕನ್ನು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ಮೊಸರು ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಮೊಸರೇನಾದರೂ ಇದ್ದರೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊಂಡ್ರೆ ಅದು ಎಲ್ಲ ಪೀಸ್ಗೂ ನೀಟಾಗಿ ಹಿಡಿಯುತ್ತೆ ಮಸಾಲೆ ಅಂತ ಹೇಳ್ಬಿಟ್ಟು ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಮೊಸರಿದ್ದರೆ ಮೊಸರನ್ನು ಆ್ಯಡ್ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಸೊ ಇದೆಲ್ಲನೂ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಟ್ಬಿಟ್ಟು ಒಂದು ಅರ್ಧ ಗಂಟೆ ನಾನು ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡ್ತೀನಿ. ಈ ರೀತಿ ಮಾಡೋದ್ರಿಂದ ಚಿಕನು ಸಾಫ್ಟಾಗಿ ಮತ್ತು ಸ್ಮೂತಾಗಿ ಬೇಗ ಬೆಂದ್ಬಿಡುತ್ತೆ ಚಿಕನ್ ಅಂತ ಹೇಳ್ಬಿಟ್ಟು ಅಷ್ಟೇ. ಹಾಗೆ ಮಸಾಲೆ ಎಲ್ಲ ಚಿಕನ್ಗೆ ಹಿಡಿಯೋದ್ರಿಂದ ಇನ್ನೂ ಹೆಚ್ಚು ಟೇಸ್ಟ್ ಕೊಡುತ್ತೆ ಅಂತ. ನಾನಿವತ್ತು ಈ ರೆಸಿಪಿ ಹೇಳ್ಕೊಡ್ತಾ ಇರೋದು ರೆಸ್ಟೋರೆಂಟ್ ಅಥವಾ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಬಟರ್ ಚಿಕನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ನೀವು ಮೊದಲಿಂದ ಕೊನೆವರೆಗೂ ಫುಲ್ ಎಲ್ಲೂ ಸ್ಕಿಪ್ ಮಾಡ್ದಿರೋ ಥರ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಈಗ ನಾನು ಮ್ಯಾರಿನೇಟ್ ಮಾಡಿಟ್ಬಿಟ್ಟೆ. ಸೊ ಅಷ್ಟರಲ್ಲಿ ನಾನು ಈ ಕಡೆ ಅದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅರ್ಧ ಕೆಜಿ ಚಿಕನ್ ಬೇಯೋದಕ್ಕೆ ಇಷ್ಟು ಸಾಕಾಗ್ಬಿಡುತ್ತಲ್ವ, ಹಾಗಾಗಿ ಒಂದು ಚಿಕ್ಕ ಕಡಾಯಿ ಇಟ್ಕೊಂಡಿದ್ದೀನಿ. ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆನೂ ಬಿಸಿ ಆದಮೇಲೆ ಇದಕ್ಕೆ ಬೆಣ್ಣೆ ಬರುತ್ತಲ್ವ, ಬಟರ್. ನೀವು ಮನೇಲಿ ಏನಾದರೂ ಬೆಣ್ಣೆ ಇದ್ದರೆ ಅದನ್ನೇ ಹಾಕ್ಕೊಳ್ಬೋದು, ಇಲ್ಲಾಂದರೆ ಅಂಗಡಿಯಿಂದನೂ ತೊಗೊಂಡು ಬಂದು ಹಾಕ್ಕೊಳ್ಬೋದು. ನಂದಿನಿ ಬಟರ್ ಬರುತ್ತಲ್ವ, ಅದು ತುಂಬ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಬೆಣ್ಣೆನೂ ಹಾಕ್ಕೊಂಡು ನಾನು ಎರಡೂ ಬಿಸಿ ಆದಮೇಲೆ ಅದಕ್ಕೆ ಒಂದು 8ರಿಂದ 9 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಇದು ಏನಂದರೆ ಮ್ಯಾರಿನೇಟ್ ಮಾಡಿಟ್ಬಿಟ್ರೆ ಇದನ್ನೆಲ್ಲ ಬೇಗ ಮಾಡಿಕೊಂಡ್ರೆ ನಾವು ತುಂಬ ಬೇಗ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ ರೆಸಿಪಿ ಅಂತ ಹೇಳ್ಬಿಟ್ಟು ನಾನು ಸೈಡಿಗೆ ಇಟ್ಟಿದ್ದೀನಿ. ಇವಾಗ ಈ ಕಡೆ ಸೈಡಲ್ಲಿ ಮಾಡ್ಕೊಳ್ತಾ ಇದೆ ಇದನ್ನು. ಸೊ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಇದನ್ನ ಏನೇನು ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಸೊ ಇದನ್ನು ನಾನು ಇದ್ರ ಜೊತೆ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಸೊ ದಟ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟಿರುತ್ತೆ, ಸ್ಮೆಲ್ಲು ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಟೊಮೊಟೊ ಮತ್ತು ಈರುಳ್ಳಿ ಸ್ವಲ್ಪ ಬೆಂದಮೇಲೆ ಟೊಮೊಟೊನ ಆಮೇಲೆ ಹಾಕ್ಕೊಳ್ತೀನಿ ನಾನು. ನಾವು ಹೊರಗಡೆ ಹೋಗಿ ರೆಸ್ಟೋರೆಂಟ್ ಅಥವಾ ಹೋಟ್ಲಲ್ಲಿ ತಿನ್ಬೋದು, ಆದರೆ ಮನೆಯಲ್ಲೇ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಈ ರೆಸಿಪಿ ನಾನು ಮಾಡಿದಾಗ ಮನೇಲಿ ಎಲ್ರಿಗೂ ಇಷ್ಟಪಟ್ಟು ತಿಂದರು. ಮನೇಲೆಲ್ಲರೂ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಯಾವ ಥರ ಮಾಡಿದೆ ನೀವು ಅದೇ ಥರ ಮಾಡಬೇಕು, ಯಾವುದೂ ಮಿಸ್ ಮಾಡಬೇಡಿ. ಮತ್ತು ಇದಕ್ಕೆ ಬೆಣ್ಣೆ ತುಂಬಾ ಇಂಪಾರ್ಟೆಂಟ್. ಅದನ್ನು ಹಾಕಿದ್ರೇ ಇದಕ್ಕೆ ಹೆಚ್ಚು ಟೇಸ್ಟ್ ಕೊಡುತ್ತೆ. ಇವಾಗ ಈರುಳ್ಳಿ ಮತ್ತು ಟೊಮೊಟೊ, ಬೆಳ್ಳುಳ್ಳಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ನೀವು ಕಮೆಂಟಲ್ಲಿ ತಿಳಿಸಿ ನನಗೆ ಹೇಗಿದೆ ರೆಸಿಪಿ ಅಂತ ಹೇಳ್ಬಿಟ್ಟು. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಈಗ ಇದಕ್ಕೆ ನಾನು ಪಲಾವ್ ಎಲೆ ಮತ್ತು 2 ಇಂಚಷ್ಟು ಚಕ್ಕೆ ಹಾಗೆ ಒಂದು 10 ಕಾಳಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ.
ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಎಣ್ಣೆಯಲ್ಲಿ ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗ್ಬಿಡುತ್ತೆ. ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ನಾನು ಚಪಾತಿ ಮಾಡ್ಕೊಂಡಿದ್ದೆ ಸೈಡ್ಗೆ. ದೋಸೆಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಚಪಾತಿ ಹಿಟ್ಟನ್ನ ನಾನು ಆಲ್ರೆಡಿ ಕಲಿಸ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಫ್ಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಎತ್ತಿಟ್ಟಿದ್ದೆ. ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಟಿಟ್ರೆ ಸಾಫ್ಟಾಗಿ ಬರುತ್ತೆ ಚಪಾತಿ. ಇಲ್ಲಾಂದರೆ ನಾವು ಇಮ್ಮಿಡಿಯೇಟ್ ಆಗಲೇ ಕಲಿಸ್ಬಿಟ್ಟು ಮಾಡೋದ್ರಿಂದ ಹಾರ್ಡ್ ಅನಿಸುತ್ತೆ, ಚಪಾತಿ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ನಾವು ಒಂದು ಅರ್ಧ ಗಂಟೆ ಅಥವಾ ನಿಮಗೆ ಟೈಮ್ ಇದ್ದರೆ ಓವರ್ನೈಟ್ ನೆನೆಸಿಟ್ರೆ ಚಪಾತಿ ಇನ್ನೂ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಇದೆಲ್ಲ ಆಗಿದೆ, ಫ್ರೈ ಆಗಿದೆ, ಇಷ್ಟಾದರೆ ಸಾಕು. ನಾನು ಇಲ್ಲಿ ನೆಕ್ಸ್ಟ್ ಇನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದು ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಬಿಸಿದೇ ಹಾಕ್ಕೊಂಡ್ರೆ ಜಾರ ಹಾಳಾಗ್ಬಿಡುತ್ತಲ್ವ, ಹಾಗಾಗಿ ಸ್ವಲ್ಪ ತಣ್ಣ ಆದಮೇಲೆ ನಾನು ಮಿಕ್ಸಿ ಮಾಡ್ಕೊಂಡು ರುಬ್ಕೊಳ್ತೀನಿ. ಪೇಸ್ಟ್ ಆಗಿ ಚೆನ್ನಾಗಿ ಇದನ್ನ ಫುಲ್ಲು ಸಣ್ಣದಾಗಿ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಬಿಸಿ ಅನ್ನಕ್ಕೂ ಕೂಡ ತುಂಬಾ ರುಚಿಯಾಗಿ ಬರುತ್ತೆ. ಮಾಡಿ ನೋಡಿ, ನೀವು ಖಂಡಿತ ನಿಮ್ಗೆ ಇಷ್ಟಪಟ್ಟೇ ಪಡ್ತೀರಾ. ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಈಗ ನಾನು ಅದನ್ನು ಒಂದು ಚಿಕ್ಕ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ತಣ್ಣಗಾಗಿದೆ ಈಗ. ಇದಕ್ಕೆ ಮೇಯ್ನ್ ಇನ್ನೊಂದೇನೋ ಆ್ಯಡ್ ಮಾಡಬೇಕು, ಅದು ಇಂಪಾರ್ಟೆಂಟು. ಇದಕ್ಕೆ ತುಂಬಾ ರುಚಿಯಾಗಿ ಬರುತ್ತೆ, ರಿಚ್ಚಾಗಿ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಅದೇನಂತ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಹಾಗೆ ಈ ವಿಡಿಯೋನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ನೂ ಹೆಚ್ಚೆಚ್ಚು ನಾನು ಹೊಸದಾಗಿ ರೆಸಿಪಿ ಮಾಡ್ತಾಯಿರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೆಳಗಡೆ ರೆಡ್ ಕಲರಲ್ಲಿ ಗಂಟೆ ಚಿತ್ರ ಇರುತ್ತಲ್ವ, ಅದನ್ನ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ಬೇಗನೆ ಆವಾಗಲೇ ನೀವು ಆ ವಿಡಿಯೋನ ನೋಡ್ಬೋದು. ನೆಕ್ಸ್ಟ್ ನಾನು ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಎಲ್ಲ ಬಿಸಿ ಆಗಬೇಕು. ಬಿಸಿ ಆದಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ. ಈಗ ಇನ್ನು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಬೇಕು. ಯಾಕಂದರೆ ಚಿಕನ್ ಆವಾಗಲೇ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಲ್ವ, ಅದು ಸಾಕು. ಅರ್ಧ ಗಂಟೆ ಆಗಿದೆ, ಚೆನ್ನಾಗಿ ಅದು ಚಿಕನೆಲ್ಲ ಮಸಾಲೆ ಎಲ್ಲ ಇಟ್ಕೊಂಡಿರುತ್ತೆ. ಈಗ ಎಣ್ಣೆ ಮತ್ತು ಬೆಣ್ಣೆ ಎರಡೂ ಮಿಕ್ಸ್ ಆದಮೇಲೆ ಅದಕ್ಕೆ ನಾನು ಚಿಕನೆಲ್ಲ ಹಾಕಿ ಅದನ್ನು ಬೇಯಿಸ್ಕೊಳ್ತೀನಿ. ಸ್ವಲ್ಪ ಇದರಲ್ಲೇ ಒಂದು 50 ಭಾಗದಷ್ಟು ಚಿಕನ್ ಬೆಂದುಬಿಟ್ರೆ ನೆಕ್ಸ್ಟು ಮಾಡ್ಕೊಳ್ಬೇಕಾದ್ರೆ ನಮಗೆ ಬೇಗನೂ ಆಗೋಗ್ಬಿಡುತ್ತೆ. ಮತ್ತು ಇವಾಗೇನು ಮಾಡ್ತಾಯಿದ್ದೀನಲ್ವ, ಈ ಸ್ಟೆಪ್ನ ಮಿಸ್ ಮಾಡದೆ ಮಾಡಲೇಬೇಕು. ಇದು ಮಾಡೋದ್ರಿಂದನೇ ಇನ್ನೂ ಹೆಚ್ಚು ಟೇಸ್ಟ್ ಕೊಡುತ್ತೆ. ಇವಾಗ ನಾನು ಎಲ್ಲ ಪೀಸ್ ಚಿಕನ್ನ ಎಷ್ಟು ಆಗುತ್ತೋ ಅಷ್ಟು 2 ಸರಿ ಹಾಕ್ಕೊಂಡೆ. ನಾನು ಅರ್ಧ kg ಆಗಿರೋದ್ರಿಂದ ಫುಲ್ ಒಟ್ಟಿಗೆ ಹಾಕ್ಕೊಳ್ಬಾರ್ದು. ಯಾಕಂದರೆ ಇದು ಎಣ್ಣೆನಲ್ಲೇ ಸ್ವಲ್ಪ ಹೊತ್ತು ಫ್ರೈ ಆಗಬೇಕಲ್ವ. ಸೊ ಹಾಗಾಗಿ ಅದಕ್ಕೆ ಎಷ್ಟು ಇಡ್ಸುತ್ತೋ ಅಷ್ಟನ್ನು ನಾನು ಚಿಕನ್ ಪೀಸಸ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಒಂದು 50ರಿಂದ 60% ಅಷ್ಟು ಚಿಕನ್ ಬೆಂದ್ಬಿಡುತ್ತೆ ಇದರಲ್ಲೇ. ಯಾಕಂದರೆ ಇದು ಬೇಗ ಬೆಂದ್ಬಿಡುತ್ತೆ ಚಿಕನ್ನು. ಸೊ ಬಿಸಿ ಎಣ್ಣೆ ಜೊತೆ ನಾವು ಎರಡೂ ಸೈಡೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಆವಾಗಲೇ ಏನು ತೋರಿಸ್ದೆ ನಾನು, ಟೊಮೊಟೊ ಮತ್ತು ಈರುಳ್ಳಿ. ಒಂದು ದಪ್ಪ ಈರುಳ್ಳಿ ನೀವೇನಾದ್ರು ತೊಗೊಂಡ್ರೆ, ಟೊಮೊಟೊ 3 ಚಿಕ್ಕ ಟೊಮೊಟೊನ 2ರಿಂದ 3 ತೊಗೊಂಡ್ರೆ ಸಾಕು. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಹುಳಿ ಜಾಸ್ತಿ ಆಗುತ್ತೆ. ಸೊ ಎರಡು ಈರುಳ್ಳಿ ತೊಗೊಂಡ್ರೆ 2 ಟೊಮೊಟೊ ತೊಗೊಳ್ಳಿ. ನಾನು ದಪ್ಪ ಈರುಳ್ಳಿ ಹಾಕ್ಕೊಂಡಿದ್ದೆ, ಸೊ ಹಾಗಾಗಿ ನಾನು ಪುಟಾಣಿದು 3 ಟೊಮೊಟೊ ಹಾಕಿದ್ದೆ. ಮತ್ತು ಖಾರ ಅಷ್ಟೇ ನೋಡಿಬಿಟ್ಟು ಹಾಕ್ಕೊಳ್ಳಿ ನೀವು. ಯಾಕಂದರೆ ನಾವು ಮ್ಯಾರಿನೇಟ್ ಮಾಡಬೇಕಾದ್ರೂ ಆಲ್ರೆಡಿ ನಾವು ಖಾರದ ಪುಡಿ ಹಾಕಿಟ್ಟಿರ್ತೀವಲ್ವ. ಸೊ ಮನೇಲಿ ಏನಾದ್ರು ಖಾರ ತಿನ್ನಲ್ಲ ಅಂತಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಇವಾಗ ಎರಡೂ ಸೈಡು ನಾನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಇದರಲ್ಲಿ.
ಇವಾಗ ನಾನು ಚಿಕನ್ ಬೆಂದಿದೆ, ಸೊ ಹಾಗಾಗಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಇತ್ತಲ್ವ, ಇನ್ನೂ ಸ್ವಲ್ಪ ಚಿಕನ್ ಇದೆ, ಅದನ್ನು ಕೂಡ ನಾನು ಅದೇ ಎಣ್ಣೆಗೆ ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ. ನೀವೇನಾದರೂ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿದ್ರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ಹೇಳಿ, ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ. ಇಷ್ಟೇ. ಇವಾಗ ಈ ಚಿಕನ್ನು ಕೂಡ ನಾನು ಬೇಯಿಸ್ಬಿಟ್ಟು ನಾನು ಸೈಡಿಗೆ ಎತ್ತಿಟ್ಕೊಳ್ತೀನಿ. ನಾನು ಯಾಕೆ ಇದೆಲ್ಲ ತೋರಿಸ್ತಾ ಇದ್ದೀನಿ ಅಂತಂದರೆ, ಯಾರಿಗಾದರೂ ಅಡುಗೆ ಮಾಡೋದಕ್ಕೆ ಬರಲ್ಲ ಅಂತ ಅನ್ನೋರು ಕೂಡ ನೋಡ್ಕೊಂಡು ಈಸಿಯಾಗಿ ಕಲ್ತ್ಕೊಳ್ಳಿ ಅಂತ ಅದೇ ಉದ್ದೇಶದಿಂದ ನಾನು ಫುಲ್ ನೀಟಾಗಿ ತೋರಿಸಿದ್ದೀನಿ ಅಷ್ಟೇ. ಇಲ್ಲಾಂದರೆ ಇನ್ನೂ ಕ್ವಿಕ್ಕಾಗಿ ಮಾಡ್ಬೋದಿತ್ತು. ಎಲ್ಲರಿಗೂ ನೀಟಾಗಿ ಅರ್ಥ ಆಗಲಿ ಅಂತ ನಾನು ವಿಡಿಯೋ ಫುಲ್ಲು ತೋರಿಸಿದ್ದೀನಿ ಅಷ್ಟೇ. ನೋಡಿದ್ರೆ ಗೊತ್ತಾಗ್ತಾ ಇದೆ, ಆಲ್ರೆಡಿ ಚಿಕನ್ ಅರ್ಧ ಭಾಗ ಬೆಂದಿದೆ, ಅರ್ಧದಷ್ಟು ಬೆಂದಿದೆ. ನೆಕ್ಸ್ಟು ನಾನು ಅದಕ್ಕೆ ಇನ್ನೂ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡೆ. ಇದಕ್ಕೇನೆಂದರೆ ಬೆಣ್ಣೆ ಕ್ವಾಂಟಿಟಿ ಮತ್ತು ಜಾಸ್ತಿ ಬೇಕಾಗುತ್ತೆ, ಅಂದರೆ ಫುಲ್ ಎಲ್ಲನೂ ಬೆಣ್ಣೆನಲ್ಲೇ ಮಾಡೋಕ್ಕಾಗಲ್ಲ, ಸ್ವಲ್ಪ ಎಣ್ಣೆನೂ ಹಾಕ್ಕೊಳ್ಬೇಕಾಗುತ್ತೆ. ಯಾಕಂದರೆ ಅದನ್ನ ಫ್ರೈ ಮಾಡಬೇಕಾದ್ರೆ ನಾವು ಎಣ್ಣೆ ಯೂಸ್ ಮಾಡಲೇಬೇಕು. ಹಾಗಾಗಿ ಇವಾಗ ಇದಕ್ಕೆ ನಾನು 2ರಿಂದ 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ, ಇದನ್ನು ಕೂಡ ನಾವು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ. ಹಾಗಾಗಿ ನಾನು ಆವಾಗಲೇ ಕಟ್ ಮಾಡಿ ಇಟ್ಟಿದ್ನಲ್ವ, ಅದರಲ್ಲಿ ಒಂದು 2 ಪೀಸ್ ಉಳಿಸ್ಕೊಂಡಿದ್ದೆ, ಅದನ್ನು ಹಾಕಿದೆ ಅಷ್ಟೇ. ಈಗ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ವ ಅದು ಬ್ಯಾಟರ್, ಟೊಮೊಟೊ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಏನು ನಾನು ಆವಾಗಲೇ ಹುರಿದ್ಬಿಟ್ಟು ಜಾರ್ಗೆ ಹಾಕ್ಕೊಂಡಿದ್ದೆ, ಅದೇ ಮಿಕ್ಸಿ ಪೇಸ್ಟ್ನ ನಾನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಅದು ಎಣ್ಣೆ ಬಿಡೋ ತನಕ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ, ಆವಾಗ ನಮ್ಗೆ ಗೊತ್ತಾಗುತ್ತೆ ಇದು ಮಸಾಲೆ ಬೆಂದಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನು. ಆಲ್ರೆಡಿ ಫಸ್ಟೇ ನಾವು ಎಣ್ಣೆಲಿ ಹುರಿದಿದ್ರಿಂದ ತುಂಬ ಹೊತ್ತೇನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನೋಡ್ಬೋದು ಇವಾಗ ಮಸಾಲೆ ಕುದೀತಾ ಇದೆ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಐದರಿಂದ ಒಂದು 8 ನಿಮಿಷದವರೆಗೂ ಇದು ಕುದಿದ್ರೆ ಸಾಕಾಗ್ಬಿಡುತ್ತೆ ಮಸಾಲೆ. ಹೊರ್ಗಡೆನೂ ಕೂಡ ಅಷ್ಟೇ, ಹೋಟ್ಲಲ್ಲಾಗಿರ್ಬೋದು, ರೆಸ್ಟೋರೆಂಟ್ಗಳಲ್ಲಾಗಿರ್ಬೋದು, ಅವರು ಇದೇ ಥರನೇ ಮಾಡ್ತಾರೆ. ಇನ್ನೂ ಏನು ತುಂಬ ಸ್ಪೆಷಲಾಗಂತ ಏನಿರಲ್ಲ. ಇದಕ್ಕೆ ಎಷ್ಟೊಂದು ಪ್ರೈಸ್ ಹೇಳ್ತಾರೆ ಗೊತ್ತಾ? ನಾವು ಒಂದು ಬಟರ್ ಚಿಕನ್ ತೊಗೊಂಡ್ರೆ, ಸೊ ಅದರಲ್ಲೇ ನಾವು ಮನೆಯಲ್ಲೇ ರೆಸಿಪಿನ ಟ್ರೈ ಮಾಡ್ಬೋದು. ಯಾವಾಗಲೂ ಹೊರಗಡೆ ತಿನ್ನೋಕ್ಕಾಗಲ್ವಲ್ಲ, ಸೊ ಮನೆಯಲ್ಲೇ ಮಾಡೋದ್ರಿಂದ ನಮಗೆ ತುಂಬ ರುಚಿ ಅನಿಸುತ್ತೆ ಮತ್ತು ಹೈಜೀನಾಗಿ ಮಾಡಿರ್ತೀವಲ್ವ. ಸೊ ಇವಾಗ ನಾನು ಆವಾಗಲೇ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದಲ್ವ ಚಿಕನೆಲ್ಲ ಫ್ರೈ ಮಾಡಿ, ಆ ಚಿಕನ ಈ ಮಸಾಲೆ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಆ ಚಿಕನ್ ಇನ್ನೂ ಸ್ವಲ್ಪ ಬೇಯಬೇಕಾಗಿತ್ತಲ್ವ, ಒಂದು ಅರ್ಧದಷ್ಟು ಅಷ್ಟೇ ಚಿಕನ್ ಬೆಂದಿದೆ. ಈಗ ಮಸಾಲೆ ಜೊತೆ ಇನ್ನೊಂದು ಸ್ವಲ್ಪ ಬೇಯಬೇಕು. ಫುಲ್ ಚಿಕನ್ ಬೇಯೋ ತನಕ ನಾವು ಮಸಾಲೆನಲ್ಲೇ ಬೇಯಿಸ್ಕೊಳ್ಬೇಕು. ಫಸ್ಟು ಈ ಮಸಾಲೆ ಜೊತೆ ಬೇಯಿಸ್ಕೊಳ್ಳಿ. ಒಂದು 3 ನಿಮಿಷ ಆದಮೇಲೆ ನಾವು ನೀರೇನಾದರೂ ಬೇಕಂದರೆ ಹಾಕ್ಕೊಳ್ಬೋದು. ಯಾಕಂದರೆ ಫಸ್ಟಿಗೆ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಅದರಿಂದ ರುಚಿ ಸ್ವಲ್ಪ ಕಡಿಮೆ ಆಗುತ್ತೆ, ರುಚಿ ಚೆನ್ನಾಗಿ ಬರಲ್ಲ. ಈ ಥರ ಒಂದು 2-3 ನಿಮಿಷ ಚಿಕನ್ನು ಮಸಾಲೆ ಎರಡೂ ಮಿಕ್ಸ್ ಆಗಲಿ. ಸೊ ಆನಂತರ ನಾವು ಮಿಕ್ಸಿಗೆ ರುಬ್ಕೊಂಡಿದ್ವಲ್ಲ, ಅದು ಎಲ್ಲ ಫುಲ್ಲು ಮಸಾಲೆ ಎಲ್ಲ ಜೊತೆ ನೀರನ್ನ ಸ್ವಲ್ಪ ಹಾಕ್ಬಿಟ್ಟು, ನಮಗೆ ಎಷ್ಟು ಬೇಕು ನೀರು ನೋಡಿ ಅಷ್ಟು ಹಾಕ್ಕೊಳ್ಳಿ. ಚಪಾತಿಗೆ ಅಥವಾ ದೋಸೆಗೆ ಏನಾದ್ರು ತಿಂತಾಯಿದ್ರೆ ಮೀಡಿಯಮ್ ಫ್ಲೇಮ್, ಅಂದರೆ ಮೀಡಿಯಮ್ಮು ನಮಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ, ಮೀಡಿಯಮ್ ಕನ್ಸಿಸ್ಟೆನ್ಸಿ ನಾವು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ.
ಮತ್ತು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ನೋಡ್ಕೊಂಡು ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡ್ರೆ ಅಷ್ಟೇ ಆಗೋಗ್ಬಿಡುತ್ತೆ. ಇವಾಗ ಟೊಮೊಟೊ ಈರುಳ್ಳಿ ನಾನು ಏನೇನು ತೋರಿಸಿದೆ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಯಾಕಂದರೆ ಚಿಕನ್ ಜಾಸ್ತಿ ಹಾಕಿದಾಗ, ಜಾಸ್ತಿ ಜನ ಮನೇಲಿದ್ದರೆ ಚಿಕನ್ ಜಾಸ್ತಿ ಹಾಕಿದಾಗ ಅದೆಲ್ಲ ಅಬ್ವಿಯಸ್ಸಾಗಿ ಜಾಸ್ತಿ ಹಾಕಲೇಬೇಕಾಗುತ್ತೆ. ಕ್ವಾಂಟಿಟಿ ಜಾಸ್ತಿ ಹಾಕಬೇಕು ಅಂದರೆ ಅದೆಲ್ಲ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ನಮಗೆ. ಸೊ ನಾನು ಇಬ್ಬರಿಗೆ ಮಾಡ್ಕೊಳ್ಳೋದ್ರಿಂದ ಇಷ್ಟು ಮಾಡಿದ್ದೀನಿ ಅಷ್ಟೇ, ಅರ್ಧ ಕೆ ಜಿ ಚಿಕನಲ್ಲಿ. ನೋಡ್ತಾ ಇದ್ರೆ ಗೊತ್ತಾಗ್ತಿದೆ ಎಷ್ಟು ಎಮ್ಮೆಯಾಗಿ ಕಾಣಿಸ್ತಾ ಇದೆ ಚಿಕನ್ನು. ಈಗ ನಾನು ಸ್ವಲ್ಪ ನೀರು ಹಾಕ್ಕೊಂಡೆ ಇದಕ್ಕೆ. ಲಾಸ್ಟಲ್ಲಿ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತೀನಿ, ಯಾಕಂದರೆ ಇಷ್ಟು ಗಟ್ಟಿ ಇದ್ದರೆ ಚಪಾತಿಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ನೀರು ಹಾಕಿದ್ರೆ ಕರೆಕ್ಟಾಗಿರುತ್ತೆ. ಲಾಸ್ಟಲ್ಲಿ ಹೇಗೆ ಬಂತು ಅಂತ ನಾನು ಫೋಟೋನು ಕೂಡ ಆ್ಯಡ್ ಮಾಡ್ತೀನಿ, ನೀವು ನೋಡ್ಬೋದು ವಿಡಿಯೋ ಕೊನೆಯಲ್ಲಿ. ಈಗ ನಾನು ಆವಾಗಲೇ ಹೇಳಿದ್ನಲ್ವ, ಇದಕ್ಕೆ ಮೇಯ್ನ್ ಒಂದು ಇಂಪಾರ್ಟೆಂಟ್ ಹಾಕಬೇಕು ಅಂತ ಹೇಳ್ಬಿಟ್ಟು, ಅದನ್ನ ಹಾಕಿದ್ರೆ ನಮಗೆ ರಿಚ್ಚಾಗಿ ಟೇಸ್ಟ್ ಬರುತ್ತೆ. ಇದಕ್ಕೆ ಹೇಳ್ಬೇಕಂದ್ರೆ ಇದು ಗೋಡಂಬಿ ಬರುತ್ತಲ್ವ, ಒಂದು 10-15 ಅಥವಾ ಒಂದು 20 ಗೋಡಂಬಿ ಹಾಕ್ಕೊಳ್ಬೋದು ನಾವು. ಗೋಡಂಬಿನ ನಾವು ಒಂದು ಚಿಕ್ಕ ಜಾರಿಗೆ ಹಾಕ್ಕೊಂಡು ಈ ಥರ ಮಿಕ್ಸಿ ಮಾಡಿಟ್ಕೊಳ್ಳಿ. ಸೊ ಈ ಥರ ಒಂದು ಪೇಸ್ಟ್ ರೆಡಿ ಆಗಿಬಿಡುತ್ತೆ. ಅದನ್ನು ನಾವು ಹಾಕೋದ್ರಿಂದ ಸಖತ್ತು ಟೇಸ್ಟಾಗಿ ಬರುತ್ತೆ. ಗೋಡಂಬಿ ಹಾಕಿದ್ರೆ ಚಿಕನಿಗೆ, ಯಾವುದೇ ರೀತಿ ಚಿಕನಿಗಾಗಲಿ ಗೋಡಂಬಿ ಪೇಸ್ಟ್ ಹಾಕಿ ನೋಡಿ, ಅದ್ರ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಈಗ ನಾನು ಆ ಪೇಸ್ಟ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ ಚೆನ್ನಾಗಿ. ಇದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು ಮಾಡೋದ್ರಿಂದ, ಯಾಕಂದರೆ 2-3 ಮೆಥಡಲ್ಲಿ ನಾವು ಟೈಪಲ್ಲಿ ಮಾಡಬೇಕಲ್ವ. ಫಸ್ಟು ಚಿಕನೆಲ್ಲ ಹುರಿದು ಎತ್ತಿಟ್ಕೊಳ್ಬೇಕು ಬೇಯಿಸಿ, ಅದಕ್ಕಿಂತ ಮುಂಚೆನೇ ನಾವು ಮಸಾಲೆ ಎಲ್ಲ ರುಬ್ಬಿ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಹಾಗಾಗಿ ಸ್ವಲ್ಪ ಪೇಷನ್ಸಿಂದ ಮಾಡಿದ್ರೆ ಒಳ್ಳೆ ರುಚಿಯಾಗಿ ಬರುತ್ತೆ. ಆಲ್ಮೋಸ್ಟ್ ವಿಡಿಯೋನೂ ಕೂಡ ಮುಗಿತಾ ಬಂತು ಇದು ರೆಸಿಪಿ ನೋಡಿ. ಇವಾಗ ಇದಕ್ಕೆ ನಾನು ಆವಾಗಲೇ ಚಪಾತಿ ನಾನು ಕಲಸಿಟ್ಟಿದ್ನಲ್ವ, ಅದನ್ನು ಚಪಾತಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚಪಾತಿ ಬೇಯಿಸ್ಕೊಳ್ಳೋದು. ದೋಸೆಗೂ ತುಂಬಾ ಚೆನ್ನಾಗಿರುತ್ತೆ ಇದು, ಮಾಡಿ ನೋಡಿ ನಿಮ್ಮ ಮನೇಲಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಮತ್ತು ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ, ಅಕ್ಕಿ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ. ಚಪಾತಿ ತುಂಬ ರೌಂಡಿಗೆ ಏನು ಒಸೆಯೋಕ್ಕೆ ಬಂದಿಲ್ಲ ಅಂದರೆ ತೆಳ್ಳಗೆ ಒಸಿತೀನಿ. ಯಾಕಂದರೆ ರೌಂಡಿಗೆ ಇರೋದಕ್ಕಿಂತ ಅದು ದಪ್ಪ ಇಲ್ಲದೆ ತೆಳ್ಳಗೆ ಮಾಡೋದು ಇಂಪಾರ್ಟೆಂಟ್ ಅಲ್ವಾ, ಆವಾಗಲೇ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ತಿನ್ನಬೇಕಾದ್ರೆ ಹೆಂಗಿದ್ರು ನಾವು ಮುರ್ಕೊಂಡೇ ಅಲ್ವಾ ತಿನ್ನೋದು. ಹಾಗಾಗಿ ನಾನು ರೌಂಡೇ ಇರಬೇಕು ಅಂತ ಏನು ಅಷ್ಟು ಪ್ರಿಫರ್ ಮಾಡಲ್ಲ. ತೆಳ್ಳಗೆ ಒಸ್ಕೊಂಡ್ರೆ ಚೆನ್ನಾಗಿರುತ್ತೆ ಚಪಾತಿ ಅಂತ ಅನಿಸುತ್ತೆ. ತುಂಬ ದಪ್ಪ ಇದ್ದರೆ ಚೆನ್ನಾಗಿರಲ್ಲ, ಅದು ರೊಟ್ಟಿ ಥರ ಆಗೋಗ್ಬಿಡುತ್ತೆ. 2 ಸೈಡು ನೀಟಾಗಿ ಬೇಯಿಸ್ಕೊಳ್ಳೋಣ. ನನಗೆ ಎಷ್ಟು ಬೇಕು ಚಪಾತಿ ಅಷ್ಟನ್ನು ನಾನು ಮಾಡ್ಕೊಂಡಿದ್ದೆ. ಹಾಗೆ ನಿಮಗೇನಾದರೂ ಈ ರೆಸಿಪಿ ನಾನು ಮಾಡಿದ್ದು ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಇನ್ನೂ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಸೊ ದಟ್ ನನಗೂ ಕೂಡ ಇನ್ನೆಷ್ಟು ಒಳ್ಳೆ ವೀಡಿಯೋಸ್ ಮಾಡೋದಕ್ಕೆ ಮನಸ್ಸು ಬರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಚಪಾತಿನೂ ರೆಡಿ ಆಯಿತು, ಇನ್ನೇನು ಹಾಕ್ಕೊಂಡು ನಾವು ಊಟ ಮಾಡೋದಷ್ಟೇ ಇವಾಗ. ಅದು ರೆಸಿಪಿನೂ ಆಯಿತು, ತೋರಿಸ್ದೆ ನಿಮಗೆ. ಸೊ ಪ್ಲೀಸ್ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ. ಆವಾಗಲೇ ನಾನು ಸ್ವಲ್ಪ ಉಳಿಸ್ಕೊಂಡಿದ್ದೆ, ಇದು ಗೋಡಂಬಿ ಪೇಸ್ಟ್ನ ಸ್ವಲ್ಪ ಉಳಿಸಿದ್ದೆ. ಲಾಸ್ಟಲ್ಲಿ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಲಾಸ್ಟಲ್ಲಿ ಹಾಕ್ಬಿಟ್ಟು ತೋರಿಸೋಣ ಅಂಥೇಳಿ ಹಾಗಾಗಿ ಎತ್ತಿಟ್ಟಿದ್ದೆ. ಈಗ ಲಾಸ್ಟಲ್ಲಿ ಮತ್ತೆ ಅದು ಮೇಲ್ಗಡೆ ಹಾಕ್ಬಿಟ್ಟು ಮಿಕ್ಸ್ ಕೊಟ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅದು ರುಚಿನೂ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ಮತ್ತು ನಾನು ಏನೇನು ಹಾಕಿದೆ ಅದೆಲ್ಲನೂ ನೀವು ಹಾಕಬೇಕು, ಯಾವುದೂ ಸ್ಕಿಪ್ ಮಾಡಬೇಡಿ, ಆವಾಗಲೇ ಅದು ಚೆನ್ನಾಗಿ ಬರುತ್ತೆ.
ಇಷ್ಟೇ ರೆಸಿಪಿ ಆಯಿತು. ಹಾಗೆ ಲಾಸ್ಟಲ್ಲಿ ಫೋಟೋ ಆ್ಯಡ್ ಮಾಡ್ತೀನಿ ನೋಡಿ. ಚಪಾತಿ ಜೊತೆ ಬಟರ್ ಚಿಕನ್ ರೆಡಿ ಆಯಿತು. ಗ್ರೇವಿ ಮಾತ್ರ ತುಂಬಾ ಚೆನ್ನಾಗಿತ್ತು ಮತ್ತು ಚಿಕನ್ ಕೂಡ ಅಷ್ಟೇ ಸಾಫ್ಟಾಗಿ ಬೆಂದಿತ್ತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಓಕೆನಾ? ನಾನು ನಾಳೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬರಲಾ? ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.